ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟು. ಯಾಕಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ನಮಗೆ ಎಸ್-ಎಲ್-ಸಿಯಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದಲ್ಲಿ 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ನೋಡ್ತಾ ಇದ್ದೀವಿ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಯಾವ ರೀತಿ ಅವರು ಬರೆದಿದ್ದಾರೆ ಅದೇ ರೀತಿ ನೀವು ಬರೆದ್ರೆ ಫುಲ್ ಮಾರ್ಕ್ಸ್ ನಿಮಗೂ ಕೊಡ್ತಾರೆ. ಅರ್ಥ ಆಯ್ತಾ? ಅವ್ರು ಯಾವ ರೀತಿ ಬರೆದಿದ್ದಾರೆ ಅದೇ ರೀತಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಮತ್ತೆ ಯಾವ ರೀತಿ ಸ್ಕೋರ್ ಮಾಡೋದು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೊ ವಿತ್ ಕ್ವೆಶ್ಚನ್ ಪೇಪರು ಆನ್ಸರ್ ಶೀಟ್ನ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆಯವರೆಗೆ ನೋಡಿ. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ತಪ್ಪದೇ ನೋಡ್ಕೊಂಡು ಹೋಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದೇ ರೀತಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ನ ಟಾಪರ್ ಆನ್ಸರ್ ಶೀಟು, ಕ್ವಶನ್ ಪೇಪರ್ಸು, ಪಿಕ್ಸ್ ಕ್ವಶನ್ಸು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸು, ಸೊ ಪಿಕ್ಸ್ ಕ್ವಶನ್ ಎಲ್ಲ ಕೊಡ್ತಾ ಇರ್ತೀನಿ. ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಸ್ಕೋರಿಂಗ್ ಎಲ್ಲ ಹೆಲ್ಪ್ ಆಗ್ತದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೀವು ಮಾಡಿಲ್ಲ ಅಂದರೆ ಎಲ್ಲ ವಿಡಿಯೋ ಸಿಗೋದಿಲ್ಲ ನಿಮಗೆ. ನೀವು ಮಾಡಿಲ್ಲ ಅಂದರೆ ತಪ್ಪದೇ ಮಾಡ್ಕೊಳ್ಳಿ. ವೇಟ್ ಮಾಡ್ತಿರ್ತೀನಿ, ಮಾಡ್ಕೊಳ್ಳಿ. ಸೊ ಮಾಡಿದ್ರೆ ಆ ಜೊತೆಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ನಾಳೆ ಯಾವ ರೀತಿ ಬರೀಬೇಕು ಏನು ಅಂತ. ಸೊ 80ಕ್ಕೆ 80ಕ್ಕೆ ಯಾವ ರೀತಿ ಪಡೆಯೋದು ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ ಬುಕ್ಲೆಟ್ ಯಾವ ರೀತಿ ಇರ್ತದೆ ಅಂತ. ನೋಡಿ ಇಲ್ಲಿ ಆದರೂ ನೋಡ್ಕೊಳ್ಳಿ. ಮೊದಲನೇದಾಗಿ ರಿಜಿಸ್ಟರ್ ನಂಬರ್ನ ಕರೆಕ್ಟ್ ಹಾಕಿ. ಸೊ ಒಂದೇ ನಂಬರ್ ಮಿಸ್ ಮಾಡಿದ್ರು ಕೂಡ ನಿಮ್ಮ ಮಾರ್ಕ್ಸ್ ಎಲ್ಲ ಕಳ್ಕೊತೀರಾ. ಆದ್ದರಿಂದ ಕರೆಕ್ಟಾಗಿ ಒಂದು ಸಲ ಅಲ್ಲದೆ 2 ಸಲ ಅಲ್ಲದೆ ಒಂದು 3-4 ಬಾರಿ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಬರೆದು ಬನ್ನಿ. ನೆಕ್ಸ್ಟು ಮೀಡಿಯಮ್ಮು, ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಮೀಡಿಯಮು, ಆಲ್ಮೋಸ್ಟು ಇಂಗ್ಲೀಷ್ ನಾಳೆ ಕನ್ನಡ ಮೀಡಿಯಮ್ದವ್ರು ಬರೀತಾರೆ. ಸೊ ಕನ್ನಡ ಮೀಡಿಯಮ್ ಅಂತ ಹಾಕಬೇಕು. ಇನ್ನು ನೆಕ್ಸ್ಟು ಸಬ್ಜೆಕ್ಟು ಇಂಗ್ಲೀಷು ಮತ್ತು ಸಬ್ಜೆಕ್ಟ್ ಕೂಡ 31 ಅಂತ ಹಾಕಬೇಕು. ಇನ್ನು ನೆಕ್ಸ್ಟು ಎಷ್ಟು ಪೇಜ್ ಇವೆ, ಬುಕ್ಲೆಟ್ ಎಷ್ಟು ಪೇಜ್ ಇದೆ ಮತ್ತು ನೀವು ಎಷ್ಟು ಉಪಯೋಗಿಸಿದ್ದೀರಾ. ಇಲ್ಲಿ ಅವರು 16 ಪೇಜ್ ಉಪಯೋಗಿಸಿದ್ದಾರೆ. ಜಸ್ಟ್ 16 ಪೇಜ್ ನೋಡಿ. 80ಕ್ಕೆ 80 ತಗೊಂಡಿದ್ದಾರೆ 16 ಪೇಜಲ್ಲಿ. ನೋಡಿ, ತುಂಬ ಬರಿಬೇಕಂತಲೇ ಇಲ್ಲ. ಅವ್ರು ಎಷ್ಟು ಕೇಳಿರ್ತಾರೆ ಅಷ್ಟು ಬರೆದು ಸಾಕು ನಿಮಗೆ. ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಇದು ಬಂದ್ಬಿಟ್ಟು 25/6/2026 ಪ್ರಶ್ನೆ ಉತ್ತರ ಪತ್ರಿಕೆ, ಅವತ್ತಿನ ಎಕ್ಸಾಮ್ನ ಉತ್ತರ ಪತ್ರಿಕೆ ಇದು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. 80 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಗುಡ್ ಅಂತ ಹಾಕಿದ್ದಾರೆ ನೋಡಿ. 80 ಓನ್ಲಿ. 80ಕ್ಕೆ 80 ಅಂಕ. ಒಂದು ಮಾರ್ಕ್ಸ್ ಕೂಡ ಮಿಸ್ ಆಗಿಲ್ಲ. ನೋಡಿಬೇಕಾದ್ರೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗೋಣ ಯಾವ ರೀತಿ ಕೇಳಿದ್ದಾರೆ ಏನು ಅಂತ. ಇದೇ ರೀತಿ ನೀವು ಬರೀಬೇಕು. ಇದೇ ರೀತಿ ನೀವು ಬರೆದ್ರೆ ನಿಮಗೆ 100% 80ಕ್ಕೆ 80 ಅಂಕ ಅಥವಾ 70ರ ಮೇಲೆ ಅಂಕ ಕೊಟ್ಟೇ ಕೊಡ್ತಾರೆ. ನೋಡ್ತಾ ಹೋಗೋಣ ಬನ್ನಿ. ಈಗ ಲೇಟ್ ಮಾಡೋಬೇಡ. ಸೊ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಬರೀಬೇಕಂತ. ಕರೆಕ್ಟಾಗಿ ನೋಡ್ತಾ ಹೋಗಿ. ಓಕೆ, ಮೊದಲಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಗ್ರಾಮರ್ ನೋಡ್ತಾ ಹೋಗೋಣ. ಮೊದಲು ನೀಟಾಗಿ ಪ್ರತಿಯೊಂದು ಸೀರಿಯಲ್ ವೈಸ್ ಬರೆದಿದ್ದಾರೆ. ನೀವು ಸೀರಿಯಲ್ ವೈಸೇ ಬರೀಬೇಕಂತ ಏನಿಲ್ಲ, ಆದರೂ ಟ್ರೈ ಮಾಡಿ, ಬರೆಯೋಕ್ಕೆ ಟ್ರೈ ಮಾಡಿ. ಯಾವುದು ಮೊದಲು ಬರ್ತದೆ ಅದನ್ನ ಬರೀರಿ ಮೊದಲು. ನೀವು ಸೀರಿಯಲ್ ವೈಸ್ ಬರೆಯೋಕೆ ಕುಂತೆ ಮತ್ತು ಕೆಲವೊಂದಿಷ್ಟು ಬರದ ಕ್ವಶನ್ ಹಿಡ್ಕೊಂಡ್ಬಿಡಬೇಡಿ. ಯಾವೆಲ್ಲ ಮೊದಲು ಬರ್ತವೆ ಅವನು ಬರೀರಿ. ಎಲ್ಲ ಬರ್ತವೆ ಅಂದರೆ ಸೀರಿಯಲ್ ವೈಸ್ ಬರಿಬೋದು. ಇವರು ನೋಡು ಒಂದು ಮಿಸ್ಟೇಕ್ ಮಾಡಿಲ್ಲ, ಸೀರಿಯಲ್ ವೈಸ್ ಬರೆದಿದ್ದಾರೆ. ಮತ್ತು ಸ್ಪೆಲ್ಲಿಂಗ್ ಎಲ್ಲಾದರೂ ಮಿಸ್ಟೇಕ್ ಮಾಡಿದಾರಾ ಇಲ್ವಾ ನೋಡಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಮಾರ್ಜಿನ್ ಹಾಕಿಬಿಟ್ಟು ಎಷ್ಟು ನೀಟಾಗಿ ಬರೆದಿದ್ದಾರೆ. ಸೊ ನೋಡಿ, ಪ್ರತಿಯೊಂದು ನೀಟಾಗಿ ನಂಬರ್ ಹಾಕಿಬಿಟ್ಟು ಬರಬೇಕು ನೀವು ಇದೇ ರೀತಿ. ಮತ್ತು ಕ್ವಶನ್ ನಂಬರ್ 2 ಮೇನ್ ಹಾಕಿಬಿಟ್ಟು ಇದೇ ರೀತಿ ನೀಟಾಗಿ ಹಾಕಬೇಕು. ಅರ್ಥ ಆಯ್ತಾ? ನೀಟಾಗಿ ಆ ಮೇನು ಬರೀಬೇಕು, ಕ್ವಶನ್ ನಂಬರ್ ಬರೀಬೇಕು. ನೋಡಿ, ಎಲ್ಲಾದರೂ ಘಾಟ್ ಆದರೂ ಹಾಕಿದಾರಾ, ಸ್ಕ್ರ್ಯಾಚಸ್ ಏನಾದರೂ ಮಾಡಿದಾರ ಅಂತ ನೋಡಿ. ಎಲ್ಲೂ ಕೂಡ ಮಾಡಿಲ್ಲ. ಅಂಡರ್ಲೈನ್ ಮಾಡಿದ್ದಾರೆ ನೋಡಿ ಅವರು. ಈ ರೀತಿ ನೀವು ಕೂಡ ಪೆನ್ನಿಂದ ಅಥವಾ ಸಿಸಿಂದ ಅಂಡರ್ಲೈನ್ ಮಾಡಬೇಕು. ಅರ್ಥ ಆಯ್ತಾ? ಈ ರೀತಿ ಅಂಡರ್ಲೈನ್ ಮಾಡಬೇಕು. ಇದರಿಂದ ಪೇಪರ್ ಚೆಕ್ ಮಾಡೋರಿಗೆ ಈಸಿ ಆಗ್ತದೆ. ಅರ್ಥ ಆಯ್ತಾ? ಡೈರೆಕ್ಟಾಗಿ ಅವರು ಆನ್ಸರ್ ಮಾತ್ರ ನೋಡ್ತಾರೆ, ಉಳಿದ ಯಾವುದನ್ನು ನೋಡೋಲ್ಲ. ನೋಡಿ, ಇಲ್ಲಿ ಹೂ ಆಗಿರ್ಬೋದು ಎಲ್ಲ ಕೂಡ ಅಂಡರ್ಲೈನ್ ಮಾಡಿದ್ದಾರೆ. ಇದೇ ರೀತಿ ಅಂಡರ್ಲೈನ್ ಮಾಡಬೇಕು. ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಹ್ಯಾಂಡ್ ರೈಟಿಂಗ್ ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಬರೆದರೆ. ತುಂಬ ಜನ ನೀವು ಸ್ವಲ್ಪ ಸ್ಟೈಲಿಶಾಗಿ ಬರೆಯೋಕೆ ಹೋಗ್ತೀರಾ. ಹೌದು, ಬರೀರಿ, ಅದು ಕೂಡ ತಪ್ಪಲ್ಲ. ನಿಮ್ಮದು ಈಗಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ. ಸೊ ಅದನ್ನೇ ಆದರೆ ಬರೀರಿ. ನೀವೇನಾದರೂ ಮತ್ತೆ ಚೇಂಜ್ ಮಾಡೋಕೆ ಹೋದರೆ ಆನ್ಸರ್ ಆದರೆ ನಿಮ್ಮದು ಬೇರೆನೇ ಆಗಿ ಹೋಗ್ತದೆ. ಆದ್ದರಿಂದ ಈಗಾಗಲೇ ಹೇಗೆ ಬರೀತೀರಾ ಅದೇ ರೀತಿ ಬರೀರಿ. ಆದರೆ ಈ ರೀತಿ ಬರೋಕ್ಕೆ ಟ್ರೈ ಮಾಡಿ. ಸಾಧ್ಯದಷ್ಟು ಹ್ಯಾಂಡ್ ರೈಟಿಂಗ್ನ ಸ್ಟೈಲಿಶಾಗಿ ಬರೋಕ್ಕೆ ಹೋಗಬೇಡಿ. ಈ ರೀತಿ ನೀಟಾಗಿ ಬರೋಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಈ ರೀತಿ ನೀಟಾಗಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ನೋಡಿ, ಎಲ್ಲೂ ಕೂಡ ಅವರು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಮಾಡಿಲ್ಲ. ನಿಮ್ಮದು ಕೂಡ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು, ಆದರೆ ನಿಮಗೆ ಎಕ್ಸಾಮ್ನಲ್ಲಿ ಎಲ್ಲವನ್ನು ನೋಡಲ್ಲ ಅವರು. ಆಯಿತಾ? ಆದ್ದರಿಂದ ಸೊ ನಿಮಗೆ 1 ಮಾರ್ಕ್ಸ್ ಕಡಿಮೆ ಕೊಟ್ಟರು ಕೂಡ ನಿಮಗೆ 3ಕ್ಕೆ 2 ಅಂಕ 4ಕ್ಕೆ 3 ಅಂಕ ಕೊಟ್ಟೇ ಕೊಡ್ತಾರೆ. ಎಲ್ಲ ಸ್ಪೆಲ್ಲಿಂಗ್ ಆದರೆ ನೋಡೋದಿಲ್ಲ. ಸಾಧ್ಯದಷ್ಟು ಎಲ್ಲ ಬರೆಯುತ್ತಾ ಕರೆಕ್ಟಾಗಿ ಬರೀರಿ. ಅರ್ಥ ಆಯ್ತಾ? ಎಲ್ಲಾದರೂ ಒಂದು ಮಿಸ್ಟೇಕ್ ಆಗೇ ಆಗ್ತದೆ, ಅದು ಬಿಡಿ. ಸಾಧ್ಯದಷ್ಟು ಎಲ್ಲ ಕರೆಕ್ಟ್ ಬರೀರಿ. ಇನ್ನು ನೆಕ್ಸ್ಟು 2 ಮಾರ್ಕ್ಸಿಗೆ ಯಾವ ರೀತಿ ಬರೆದಿದ್ದಾರೆ ನೋಡಿ ಅವರು. ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಎಲ್ಲೂ ಕೂಡ ಅವರು ಘಾಟ್ ಅದು ಹಾಕಿಲ್ಲ, ಸ್ಕ್ರ್ಯಾಚಸ್ ಹಾಕಿಲ್ಲ. ನೋಡಿ, 2 ಮಾರ್ಕ್ಸಿಗೆ ಎಷ್ಟು ಬರೆದಿದ್ದಾರೆ. ಇಷ್ಟು ಬರೀಲೇಬೇಕಂತ ಏನಿಲ್ಲ. ಸಾಧ್ಯ ಆದರೆ ನೀವು ಕೂಡ ಬರೀರಿ. ಸಾಧ್ಯ ಆದರೆ ಟೈಮ್ ಇದ್ದರೆ ಬರೀರಿ. ಬಟ್ ಒಂದು 3ರಿಂದ 4 ಲೈನು, 2ರಿಂದ 3 ಲೈನ್ ಬರೆದೇ ಸಾಕು ನಿಮ್ಗೆ 2 ಮಾರ್ಕ್ಸಿಗೆ. ಬಟ್ ಅವ್ರು ಏನು ಕೇಳಿದಾರೆ ಅಂತ ನೋಡ್ಕೋಬೇಕು ನೀವು. ಮೇನಾಗಿ ಅವ್ರು ಏನು ಕೇಳಿದಾರೆ ಕ್ವಶನ್ನು, ಅದ್ರ ಮೇಲೆ ನಿಮಗೆ ಎಷ್ಟು ಬರೀಬೇಕಂತ ಗೊತ್ತಾಗ್ತದೆ. ನೋಡಿ, ಇಲ್ಲಿ ಯಾವ ರೀತಿ ಆನ್ಸರ್ ಮಾಡಿ ಅಂತ ಓದ್ಕೊಳ್ಳಿ ನೀವು ಕೂಡ. ಸೊ 2020 ಇಲ್ಲಿರೋ ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಇನ್ನು ಜಾರ್ಜ್ ನೋಡಿ, 2 ಮಾರ್ಕ್ಸಿಗೆ ಎಷ್ಟು ಬರೆದಿದ್ದಾರೆ ನೋಡಿ.
ನೀವು 2-3 ಲೈನ್ ಅಷ್ಟೇ ಬರೀತೀರಾ ನೋಡಿ. ಒಂದು 4-5 ಲೈನ್ ಆದರೂ ಕನಿಷ್ಠ ಪಕ್ಷ ಬರೀರಿ. ನೋಡಿ ಎಷ್ಟು ಬರೆದಿದ್ದಾರೆ 2 ಮಾರ್ಕ್ಸಿಗೆ ಅಂತ. ನೋಡಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅವ್ರದ್ದು, ಅರ್ಥ ಆಯ್ತಾ? ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ. ಅವಾಗ ನೀವು ಏನು ಮಾಡ್ತೀರಾ, ಘಾಟ್ ಹಾಕ್ತೀರಾ ಪೆನ್ನಿಂದ. ಹಾಗೆ ಮಾಡೋಕೆ ಹೋಗಬೇಡಿ. ಈ ರೀತಿ ಅವರು ಏರೋ ಮಾರ್ಕ್ ಹಾಕಿ ಎಷ್ಟು ನೀಟಾಗಿ ಮೇಲೆ ಬರೆದಿದ್ದಾರೆ ನೋಡಿ. ಸೊ ಚೆಕ್ ಮಾಡೋರಿಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಅಂತ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? ಬೇಕಾದ್ರೆ ನೋಡಿ ಇಲ್ಲಿ ಅಂತ ಅಲ್ಲಿ ಸ್ಟಾರ್ಟ್ ಆಗ್ತದೆ, ಈ 2 ಅಂತ ನೋಡಿ. ಎಷ್ಟು ಈ ನೀಟಾಗಿ ಬರೆದರೆ ನೀವು ಅದೇ ರೀತಿ ಏನಾದ್ರು ಮಿಸ್ ಆದರೆ ಆ ರೀತಿ ಬರೀಬೇಕು. ಘಾಟ್ ಹಾಕಿಬಿಟ್ಟು ಒಂದು ಲೈನ್ ಬಿಟ್ಟು ಬರೀ ಆಗಿಲ್ಲ, ಆ ರೀತಿ ನೀಟಾಗಿ ಬರೀರಿ. ನೋಡಿ ಇಲ್ಲಿ ಬುಕ್ಲೆಟ್ ತುಂಬ ದೊಡ್ಡದಿರ್ತದೆ. ನೀಟಾಗಿ ಸಾಲನ ಬಿಟ್ಬಿಟ್ಟು ಮೇಂಟೈನ್ ಮಾಡಿಕೊಂಡು ಟೈಮನ್ನು ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಬರೀಬೇಕು, ಅರ್ಥ ಆಯ್ತಾ? ನೋಡಿ ಎಲ್ಲ ಕಡೆ ಅವ್ರದ್ದು ಕೆಲವೊಂದಿಷ್ಟು ಪಾಯಿಂಟ್ಸ್ ಮಿಸ್ ಆಗಿವೆ, ನಂತರ ಅವರು ನೋಡಿಬಿಟ್ಟು ಬರೆದಿದ್ದಾರೆ. ಆದ್ದರಿಂದ ಲಾಸ್ಟ್ ಎಕ್ಸಾಮ್ ಕೊನೆಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಬರೆಯೋದಿತ್ತಾ ಅಂತ ಒಂದು ಸಂದರ್ಭದಲ್ಲಿ ಮೇಲೆ ಅರೆ ಮಾರ್ಕ್ ಹಾಕಿಬಿಟ್ಟು ಬರೀಬೇಕು. ನೋಡ್ಕೊಳ್ಳಿ ನೀವು. ನೋಡಿ ಇಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದೆ ಅವ್ರದ್ದು, ಅರ್ಥ ಆಯ್ತಾ? ಅವಾಗ ಅವರು ಸ್ವಲ್ಪ ಪೂರ್ತಿ ಏನು ಘಾಟ್ ಹಾಕಿಲ್ಲ, ಅವರು ಸ್ವಲ್ಪ ತಿದ್ದಿದ್ದಾರೆ, ಅಲ್ಲೇ ಮೇಲೆ ಬರೆದಿದ್ದಾರೆ. ನೋಡಿ ಈ ರೀತಿಯೂ ಆಗ್ತದೆ ನಿಮ್ಮ ಎಕ್ಸಾಮ್ನಲ್ಲಿ. ನೋಡಿ ಇಲ್ಲಿ ಬಿ ನೋಡಿ 27ನೇ ಕ್ವಶನ್ ಬಿ ನೋಡಿ. ಸ್ವಾಮಿ ವಾಜ್ ಅನ್ನೋದು ಅವ್ರದ್ದು ಮಿಸ್ ಆಗಿದೆ, ಬರೆಯೋದು ಮಿಸ್ ಆಗಿದೆ. ಆದ್ದರಿಂದ ಅವರು ಲಾಸ್ಟಿಗೆ ಬಂದುಬಿಟ್ಟು ಘಾಟ್ ಹಾಕಿ ಮತ್ತೊಂದು ಸ್ವಾಮಿ ಹೇಳೋದು ಸ್ಟಾರ್ಟ್ ಮಾಡಿಲ್ಲ, ಅವರು ಸ್ವಲ್ಪ ಏರೋ ಮಾರ್ಕ್ ಹಾಕಿ ಮೇಲೆ ಬರೆದಿದ್ದಾರೆ. ನೋಡಿ ಎಷ್ಟು ನೀಟ್ ಅನಿಸುತ್ತೆ ನೋಡಿ, ತುಂಬ ನೀಟ್ ಅನಿಸುತ್ತೆ. ಇದೆಲ್ಲ ಗೊತ್ತಿರಬೇಕು ನೀವು. ಆದ್ದರಿಂದ ಆನ್ಸರ್ ಶೀಟ್ ನೋಡಿ ಅಂತ ನಾನು ಹೇಳ್ತಾ ಇರ್ತೀನಿ ಪ್ರತಿ ಸಲ. ಸೊ ಇದೇ ರೀತಿ ನಾನು ಪ್ರತಿಯೊಂದು ಸಬ್ಜೆಕ್ಟು ಆನ್ಸರ್ ಶೀಟ್ ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲವನ್ನ ನೋಡ್ತಾ ಹೋಗಿ, ಅರ್ಥ ಆಯ್ತಾ? ಸಬ್ಸ್ಕ್ರೈಬ್ ಮಿಸ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗ್ತದೆ. ಎಷ್ಟು ಸಿಯಿಂದ ಲೈನ್ ಮಾಡಿ ಹಾಕಿದ್ದಾರೆ ನೋಡಿ. ಸೊ ಅದೇ ರೀತಿ RC ಕ್ವಶನ್ಗೂ ಆನ್ಸರ್ ಮಾಡಿದ್ದಾರೆ, ಎಲ್ಲ ಕೂಡ ನೋಡ್ತಾ ಹೋಗಿ. RC ಕ್ವಶನ್ ಯಾವ ರೀತಿ ಬರೆದಾರೆ ನೋಡಿ, ಎಷ್ಟು ನೀಟಾಗಿ. ಟೈಮ್ ಇದ್ದರೆ ಆದರೆ ಹಾಕಿ ನೀವು. ಇದೇ ರೀತಿ ಸಾಧ್ಯದಷ್ಟು ಒಂದು 10 ನಿಮಿಷ ಟೈಮ್ ಇಟ್ಕೊಳ್ಳಿ, ಎಕ್ಸಾಮ್ ಕೊನೆಗೆ ಒಂದು 10 ನಿಮಿಷ ಟೈಮ್ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಅಂಡರ್ಲೈನ್ ಮಾಡಿ. ಸೊ ಆಲ್ಮೋಸ್ಟ್ ನಿಮಗೆ ಸ್ಕೋರ್ ಆಗೋಕ್ಕೆ ತುಂಬ ಹೆಲ್ಪ್ ಆಗ್ತದೆ. ನೋಡಿ ಇಲ್ಲಿ ಪ್ರೊಫೈಲ್ ರೇಟಿಂಗ್ ಯಾವ ರೀತಿ ಬರೆದಿದ್ದಾರೆ ಅಂತ. ಗಣೇಶ್ ಈಸ್ ಬೋರ್ನ್ ಆನ್ 24th August in ಹಾವೇರಿ. ತುಂಬ ಸಿಂಪಲಾಗಿ ಬರೆದಿದ್ದಾರೆ, ತುಂಬ ಸಿಂಪಲ್ಲು. ನೀವು ಸಿಂಪಲ್ಲಾಗಿ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ 2 ಮಾರ್ಕ್ಸೋದು ಕೊಡ್ತಾರೆ. ಭಯ ಬೇಡ, ಅರ್ಥ ಆಯ್ತಾ? ಸೊ ಚೆನ್ನಾಗಿ ಬರೀಬೇಕು ಇದೇ ರೀತಿ ನೀಟಾಗಿ. ನೋಡಿ ಎಲ್ಲರೂ ಮಿಸ್ಟೇಕ್ ಮಾಡಿದವರು ಅಂತ ಒಂದು ಸಂದರ್ಭದಲ್ಲಿ ಅವರು ಸ್ವಲ್ಪ ಅಲ್ಲಿ ತಿದ್ದಿದ್ದಾರೆ ಹೊರತು ಪೂರ್ತಿ ಘಾಟೋದು ಹಾಕಿಲ್ಲ. ಇದೇ ರೀತಿ ನೀವು ಬರೀರಿ. ನೋಡಿ ಅವ್ರದ್ದು ಕೂಡ ಮಿಸ್ಟೇಕ್ ಆಗಿದೆ, ಬಟ್ ಅವರು ಮಿಸ್ಟೇಕ್ ಆಗಿದೆ ಅಂತ ಅಲ್ಲೇ ಸ್ವಲ್ಪ ತಲೆಯನ್ನು ಓಡಿಸಿ ಯಾವ ರೀತಿ ಬರೆದಿದ್ದಾರೆ ನೋಡ್ಕೊಳ್ಳಿ. ಮೇಲೆ ಬರೆದ್ಬಿಟ್ಟು ಎಷ್ಟು ನೀಟಾಗಿ. ಇನ್ನು ಪದ್ಯ ಭಾಗ ನೋಡ್ಕೊಳ್ಳಿ, ಇದು ಬಂದ್ಬಿಟ್ಟು ಅವರು ಬ್ಲೈಂಡ್ ಬೈ ಅಂತ ಬರೆದಿದ್ದಾರೆ. ನೀವು ಯಾವುದಾದ್ರೂ ಓದ್ಕೊಳ್ಳಿ, ಕ್ವಾಲಿಟಿ ಆಫ್ ಮರ್ಚಿ ಆದ್ರೂ ಓದ್ಕೊಳ್ಳಿ, ಬ್ಲೈಂಡ್ ಬೈ ಆದ್ರೂ ಓದ್ಕೊಳ್ಳಿ. 2ರಲ್ಲಿ ಒಂದು ಪಿಕ್ಸ್ ಬರ್ತದೆ, 2 ಕೂಡ ಕೊಟ್ಟಿರ್ತಾರೆ. ನಿಮಗೆ ಈಸಿ ಯಾವ್ದು ಅನಿಸುತ್ತೆ ಒಂದನ್ನು ಓದ್ಕೊಳ್ಳಿ, ಪೂರ್ತಿ ಪೋಯಮನ್ನು, ಅರ್ಥ ಆಯ್ತಾ? ಒಂದು ಪಿಕ್ಸ್ ಬರ್ತದೆ ನೋಡಿ ನಾಳೆಗೆ, ನೋಡ್ಕೊಳ್ಳಿ ಯಾವ ರೀತಿ ಪ್ಯಾಸೇಜ್ ಯಾವ ರೀತಿ ಬರೆದಿದ್ದಾರೆ, ಅರ್ಥ ಆಯ್ತಾ? ಇನ್ನು ಗ್ರ್ಯಾಂಡ್ ಕ್ಲೈಮ್ಸೇಜ್ ಟ್ರೀ ಸಮರಿ ಯಾವ ರೀತಿ ಬರೆದಿದ್ದಾರೆ ನೋಡ್ಕೊಳ್ಳಿ. ಸೊ ಇದೇ ರೀತಿ ಇನ್ನೂ ಓದ್ಕೊಂಡು ಹೋಗಿ ನೀವು. ಇಷ್ಟೇ ಬರೆದ್ರೆ ಸಾಕು, ನಿಮಗೆ 4 ಮಾರ್ಕ್ಸು ಕೊಡ್ತಾರೆ. ನೋಡಿ ಇಷ್ಟೇ ನೋಡಿ. ಇನ್ನು ನೆಕ್ಸ್ಟು ನೋಡಿ ಇಲ್ಲಿ ಇಂಟ್ರೊಡಕ್ಷನ್ ಹಾಕೋದೇ ಮರ್ತಿದ್ದಾರೆ ಅವಾಗ ಲಾಸ್ಟಿಗೆ ಮೇಲೆ ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ ಅವರು. ನೀವು ಇಂಟ್ರೊಡಕ್ಷನ್ ಹಾಕಿಲ್ಲ ಅಂತ ನೀವು ಅಲ್ಲಿ ಹಿಂದೆ ಇಡ್ಸೋಕೆ ಹೋಗ್ತೀರಾ, ಆ ರೀತಿ ಮಾಡ್ಕೋಬೇಡಿ. ಅವ್ರು ಯಾವ ರೀತಿ ನೀಟ್ ಹಾಕಿದ್ದಾರೆ ಅದೇ ರೀತಿ ನೀಟಾಗಿ ನಿಮ್ದು ಏನಾದ್ರು ಮಿಸ್ ಆದರೆ ಹಾಕಿ. ನೋಡಿ ಪಾಯಿಂಟ್ಸ್ ಯಾವ ರೀತಿ ಹಾಕಿದ್ದಾರೆ, ಇಷ್ಟು ನೀಟಾಗಿ ಹಾಕಿದರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಪಿಕ್ಸು ಒಂದು ಪೊಲ್ಯೂಷನ್ ಮೇಲೆ ಕೇಳ್ತಾರೆ ನೋಡ್ಕೊಳ್ಳಿ, ಪೊಲ್ಯೂಷನ್ ಮೇಲೆ ಪಿಕ್ಸ್ ಕೇಳ್ತಾರೆ ನೋಡಿ. ಇದೇ ರೀತಿ ನೀಟಾಗಿ ನೀವು ಬರೀಬೇಕು. ನೀಟಾಗಿ ಬರೆದ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ಇದರಲ್ಲಿ ಏನೂ ಡೌಟೇ ಇಲ್ಲ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೋಡಿ ಕನ್ಕ್ಲೂಷನ್ ಹಾಕಿದ್ದಾರೆ ಎಷ್ಟು ನೀಟಾಗಿ. ಈ ರೀತಿ ಒಂದು ಲೈನ್ ಬಿಟ್ಬಿಟ್ಟು ಸೊ ಅಂಡರ್ಲೈನ್ ಮಾಡಿ ಚೆನ್ನಾಗಿ ಬರೀಬೇಕು, ಅರ್ಥ ಆಯ್ತಾ? ಇನ್ನು ಪತ್ರ ಯಾವ ರೀತಿ ಬರೆದಿದ್ದಾರೆ, ಪತ್ರ ನೋಡ್ಕೊಳ್ಳಿ. ಇಲ್ಲಿ ತುಂಬ ಜನ ಹೇಳ್ತಾ ಇದ್ರಿ ಪತ್ರ ಯಾವ ರೀತಿ ಬರೀಬೇಕಂತ. ನೋಡಿ ಇದೇ ರೀತಿ ಬರೀಬೇಕು, ಅರ್ಥ? ಇದು ಆಫಿಷಿಯಲ್ ಬರೆದಿದ್ದಾರೆ ಅವರು. ಆಫಿಷಿಯಲ್ ಸಾಧ್ಯದಷ್ಟು ಆಫಿಷಿಯಲ್ ಬರೀರಿ ಅಥವಾ ಪರ್ಸನಲ್ ಆದರೂ ಬರೀರಿ. ಇದು ಆಫಿಷಿಯಲ್ ಇದು, ಓಕೆ? ನೋಡ್ಕೊಳ್ಳಿ ಯಾವ ರೀತಿ ಬರೀಬೇಕಂತ. ರೆಸ್ಪೆಕ್ಟೆಡ್ ಸರ್ ಅಂತ ಹಾಕ್ಬಿಟ್ಟು ಸಬ್ಜೆಕ್ಟ್ ಹಾಕ್ಬಿಟ್ಟು ನೋಡಿ ಅವರು ಕರೆಕ್ಟಾಗಿ ಬರೆದಿದ್ದಾರೆ, ಎಲ್ಲೂ ಕೂಡ ಮಿಸ್ಟೇಕ್ ಮಾಡಿಲ್ಲ. ಸೊ ಆರನ್ನು ಅವರು ಸ್ಟೈಲಿಶಾಗಿ ಬರೆದಿದ್ದಾರೆ. ಆ ರೀತಿ ನಿಮ್ದು ಯಾವುದು ಬರೆಯೋಕ್ಕೆ ಸಾಧ್ಯ ಆಗ್ತದೆ. ನೀವು ಸ್ಟೈಲಿಶ್ ಬರೋದು ನಡೆಯುತ್ತೆ, ಸೊ ನಾರ್ಮಲ್ ಬರೋದು ನಡೆಯುತ್ತೆ, ಆಯಿತಾ? 80 ಕೊಟ್ಟಿದ್ದಾರೆ, ಏನೂ ಡೌಟೇ ಇಲ್ಲ. ಸೊ ನೋಡಿ ಇಲ್ಲಿಗೆ ಇದು ಎಂಡ್ ಆಗ್ತದೆ. ಸೊ ನೋಡ್ಕೊಳ್ಳಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಪ್ರತಿನಿಧಿಸ್ಬಿಟ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಟಾಪರ್ ಆನ್ಸರ್ ಶೀಟು ಎಲ್ಲವೂ ಹಾಕ್ತಾ ಇರ್ತೀನಿ. ಎಲ್ಲವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನೋಡಿ ಬುಕ್ಲೆಟ್ ಎಂಡ್ ಆಗ್ತದೆ. ಸೊ ಲಾಸ್ಟಿಗೆ ಹೋಗೋಣ ಯಾವ ರೀತಿ ಹಾಕಿದ್ದಾರೆ ನೋಡಿ. ಸೊ ಎಲ್ಲ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.